ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಪ್ರಮುಖವಾಗಿರುವಂಥ ಅಪ್ಡೇಟ್ಗಳಿದೆ ರಿಲೇಟೆಡ್ ಟು ಆರೋಗ್ಯ ಭಾಗ್ಯ ಯೋಜನೆ. ಸೊ ಬೇಸಿಕಲಿ 1 ರೂಪಾಯಿ ಕೂಡ ನೀಡದಂತೆ ನಗದು ರಹಿತವಾಗಿ ಚಿಕಿತ್ಸೆ ಪಡೆಯಲು ರೂಪಿಸಿರುವಂಥ ಒಂದು ಯೋಜನೆಯೇ ಆರೋಗ್ಯ ಭಾಗ್ಯ ಯೋಜನೆ. ಹಾಗಾದರೆ ಈ ಒಂದು ಯೋಜನೆಯ ಲಾಭವನ್ನು ಯಾವ ರೀತಿಯಾಗಿ ಪಡೆಯಬಹುದು, ನಮ್ಮ ಒಂದು ರಾಜ್ಯಗಳಲ್ಲಿ ಎಷ್ಟು ಆಸ್ಪತ್ರೆಗಳನ್ನು ಆರೋಗ್ಯ ಭಾಗ್ಯ ಯೋಜನೆಯಡಿ ಸೇರಿಸಲಾಗಿದೆ, ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಖಾಸಗಿ ಆಸ್ಪತ್ರೆಗಳಾಗಿದ್ದು ಎಲ್ಲ ಒಂದು ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನು ಫ್ರೀ ಆಫ್ ಕಾಸ್ಟ್ ಸರ್ಕಾರಿ ನೌಕರರು ಮಾಡಿಕೊಳ್ಳಬಹುದು, ತಮಗೆ ಆಗಿರ್ಬೋದು ತಮ್ಮ ಒಂದು ಕುಟುಂಬಕ್ಕೆ ಆಗಿರ್ಬೋದು. ಎಲ್ಲ ಒಂದು ಆಸ್ಪತ್ರೆಗಳ ಲಿಸ್ಟನ್ನು ಕೂಡ ಇಲ್ಲಿ ನೀಡಲಾಗಿದೆ. ನೀವು ನೋಡ್ತಾ ಇರುವಂಥದ್ದು 15 ಪೇಜ್ಗಳ ಒಂದು ವಿಸ್ತೃತವಾಗಿರುವಂಥ PDF ಇದೆ. ಈ ಒಂದು PDF ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಬೋದು. ಬಟ್ ಓವರಾಲ್ ಆಗಿರುವಂಥ ಹೈಲೈಟ್ಸ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಹಾಗಾದರೆ ಆರೋಗ್ಯ ಭಾಗ್ಯ ಯೋಜನೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಈ ಒಂದು ಲಾಭವನ್ನು ಯಾವ ರೀತಿ ಪಡಿಬೇಕು ಮತ್ತು ಎಷ್ಟು ಪ್ರೊಸೀಜರ್ ಇದೆ ಇದಕ್ಕೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಆರೋಗ್ಯ ಭಾಗ್ಯ ಯೋಜನೆ. ಕರ್ನಾಟಕ ರಾಜ್ಯ ಸರ್ಕಾರವು ಆರೋಗ್ಯ ಭಾಗ್ಯ ಯೋಜನೆ ಎಂದು ಕರೆಯಲ್ಪಡುವ ಅನನ್ಯ ಯೋಜನೆಯನ್ನು ತನ್ನ ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ ಪರಿಚಯಿಸಿದೆ. ಈ ಯೋಜನೆಯನ್ನು 2002ನೇ ಸಾಲಿನ ಜೂನ್ ಮಾಹೆಯಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಮಾಸಿಕ ಕೊಡುಗೆ ಮತ್ತು ಸರ್ಕಾರದಿಂದ ವೈಯಕ್ತಿಕ ಮರುಪಾವತಿಯ ಮೂಲಕ ನಿರ್ವಹಿಸಲ್ಪಡುವ ಸ್ವ ಹಣಕಾಸು ಯೋಜನೆಯಾಗಿದೆ. ವೈದ್ಯಕೀಯ ಆಡಳಿತದಲ್ಲಿ ಪರಿಣಿತಿಯನ್ನು ಹೊಂದಿರುವ ನೋಡಲ್ ಏಜೆನ್ಸಿಯವರು ಈ ಯೋಜನೆಯನ್ನು ನಿರ್ವಹಿಸುತ್ತಾರೆ. ಸೊ ಬೇಸಿಕಲಿ ಈ ಒಂದು ಆರೋಗ್ಯ ಭಾಗ್ಯ ಯೋಜನೆ 2002ನೇ ಸಾಲಿನ ಜೂನ್ ತಿಂಗಳಲ್ಲಿ ಪ್ರಾರಂಭಿಸಲಾಗಿದೆ. ಸೊ ಸರ್ಕಾರಿ ಸ್ವಾಮ್ಯದ ಒಂದು ನೋಡಲ್ ಏಜೆನ್ಸಿಗಳು ಇದನ್ನು ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತಾರೆ. ರಾಜ್ಯದ ಜಿಲ್ಲೆಗಳು ಮತ್ತು ನಗರಗಳಲ್ಲಿ ಅತ್ಯುತ್ತಮ ಮೂಲಸೌಕರ್ಯ ಸೌಲಭ್ಯಗಳು ಹೊಂದಿರುವಂಥ ವೈದ್ಯಕೀಯ ಮರುಪಾವತಿ ಮಾಡುವ ಉದ್ದೇಶದಿಂದ ಸರ್ಕಾರಿ ಮಾನ್ಯತೆ ಪಡೆದ ಹೈಟೆಕ್ ಆಸ್ಪತ್ರೆಗಳನ್ನು ನೋಡಲ್ ಏಜೆನ್ಸಿಯಾಗಿ ಗುರುತಿಸಲಾಗಿದೆ. ಅಂದರೆ ಒಂದಿಷ್ಟು ಸೆಲೆಕ್ಟೆಡ್ ಒಳ್ಳೆಯ ಆಸ್ಪತ್ರೆಗಳನ್ನೇ ಇದರಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಆರೋಗ್ಯ ಭಾಗ್ಯ ಯೋಜನೆಯ ವಿಕಸನ ಯಾವ ರೀತಿ ಆಯಿತು? 2002 ಏಪ್ರಿಲ್ 2ರಂದು ಅಂಗೀಕರಿಸಿ ಆಗಸ್ಟ್ 1ರಲ್ಲಿ ಪ್ರಾರಂಭಿಸಲಾಯಿತು. 60,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯವರು ಈ ಯೋಜನೆಯಡಿಯಲ್ಲಿ ಬರುತ್ತಾರೆ. ಕರ್ನಾಟಕ ಪೊಲೀಸ್ ಆರೋಗ್ಯ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ಒಳ್ಳೆಯ ಗುಣಮಟ್ಟದ 69ಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನು ಇದರೊಂದಿಗೆ ಸೇರಿಸಲಾಗಿದೆ ಅಂತ ಹೇಳ್ತಾರೆ. ಇದು ಈ ವಿಕಸನದ ಬಗ್ಗೆ ಇನ್ಫಾರ್ಮೇಷನ್. ಆರೋಗ್ಯ ಭಾಗ್ಯ ಯೋಜನೆಯ ಪೊಲೀಸರ ಕೊಡುಗೆಯನ್ನು ಅಂತ ನೋಡಿದ್ರೆ ಗೆಜೆಟೆಡ್ ಉದ್ಯೋಗಿಗಳು 250 ರೂಪಾಯಿ ಕೊಡುಗೆಯನ್ನು ನೀಡಬೇಕು. ಗೆಜೆಟೆಡ್ ಅಲ್ಲದೆ ಇರುವಂಥ ಒಂದು ಉದ್ಯೋಗಿಗಳು 200 ರೂಪಾಯಿಯನ್ನು ಇಲ್ಲಿ ನೀಡಬೇಕಾಗುತ್ತೆ. ಆರೋಗ್ಯ ಭಾಗ್ಯ ಯೋಜನೆಯ ಲಕ್ಷಣಗಳು ಯಾವ ರೀತಿ ಇರುತ್ತೆ? ಈ ಯೋಜನೆ ಅಡಿಯಲ್ಲಿ ಮೊದಲೇ ಇರುವಂತೆ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಲು ಯಾವುದೇ ನಿರ್ಬಂಧ ಇಲ್ಲ. ಸೊ ಯಾವ ಬೇಕಾದ ಕಾಯಿಲೆಗಳನ್ನು ಇಲ್ಲಿ ನೀವು ಒಂದು ಗುಣಮಟ್ಟವನ್ನು ಪರಿಶೀಲಿಸಿ ಅದನ್ನು ಇಲ್ಲಿ ಚಿಕಿತ್ಸೆಯನ್ನು ಪಡಿಬೋದು. ಕರ್ನಾಟಕ ರಾಜ್ಯಾದ್ಯಂತ ಆಸ್ಪತ್ರೆಗೆ ಪ್ರವೇಶದ ಸಮಯದಿಂದ ಚಿಕಿತ್ಸೆ ಮುಗಿದ ನಂತರ ಹೊರ ಹೋಗುವವರೆಗೂ ಕೂಡ ಸಂಪೂರ್ಣ ವಹಿವಾಟು ನಗದು ರಹಿತವಾಗಿರುತ್ತದೆ. ತುಂಬ ಇಂಪಾರ್ಟೆಂಟ್ ಲೈನು. ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದ್ರಿಂದ ಹಿಡಿದು ನಾವು ಹಾಸ್ಪಿಟಲ್ಗಳಿಂದ ಕ್ಯೂರ್ ಆಗಿ ಹೊರಗಡೆ ಹೋಗುವವರೆಗೂ ಸಂಪೂರ್ಣವಾಗಿ ನಗದು ರಹಿತವಾಗಿರುತ್ತೆ. 1 ರೂಪಾಯಿ ಕೂಡ ಕೊಡುವ ಅವಶ್ಯಕತೆ ಇಲ್ಲ. ಕರ್ನಾಟಕ ಸರ್ಕಾರದ ಪ್ರಕಾರ ವೈದ್ಯಕೀಯ ಹಾಜರಾತಿ ನಿಯಮಾವಳಿ 1963ರ ಅಡಿಯಲ್ಲಿ ಕೃತಕ ಅಂಗಾಂಗ ಇಂಪ್ಲಾಂಟ್ಸ್ ಆ್ಯಂಡ್ ಪ್ರೋಥೆಸಿಸ್ ಜೋಡಣೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಲು ಅವಕಾಶ ಮಾಡಲಾಗಿದೆ. ಕೃತಕ ಅಂಗಾಂಗಗಳನ್ನು ಜೋಡಿಸುವ ಈ ಒಂದು ಕಾರ್ಯವನ್ನು ಬಿಟ್ಟರೆ ಎಲ್ಲ ಒಂದು ಕೆಲಸಗಳಿಗೆ ಈ ಒಂದು ಚಿಕಿತ್ಸೆಯನ್ನು ಇಲ್ಲಿ ಆರೋಗ್ಯ ಭಾಗ್ಯ ಯೋಜನೆಯನ್ನು ಇಲ್ಲಿ ಪಡೆಯಬಹುದು ಅಂತ ಹೇಳ್ತಾರೆ. ಸೊ ಇದರಲ್ಲಿ ನೀವು ನೋಡ್ತಾ ಇರುವಂಥದ್ದು ಲಿಸ್ಟ್ ಬಂದಿದೆ. ಸ್ಥಳ, ಕ್ರಮ ಸಂಖ್ಯೆ, ಆಸ್ಪತ್ರೆ ಹೆಸರು, ವಿಳಾಸ. ಸೊ ಮೊಟ್ಟ ಮೊದಲನೆಯದು ಬೆಂಗಳೂರು ನಗರದಲ್ಲಿ ನೀವು ನೋಡೋದಾದರೆ ಸೊ ಮಲ್ಯ ಆಸ್ಪತ್ರೆ ಒಂದನೇದು ಮಲ್ಯ ರೋಡ್, ನಾರಾಯಣ ಹೃದ್ರೋಗಾಲಯ ಇದೆ. ಸೆಂಟ್ ಜಾನ್ಸ್ ಆಸ್ಪತ್ರೆ, MS ರಾಮಯ್ಯ ಸೇವಾ ಕ್ಷೇತ್ರ, PD ಹಿಂದೂಜಾ, CSI ಆಸ್ಪತ್ರೆ, ಕಿಮ್ಸ್, ಪೋರ್ಟಿಸ್, ಯಲ್ಲಮ್ಮ ದಾಸಪ್ಪ ಆಸ್ಪತ್ರೆ, ಪೋರ್ಟಿಸ್, ನಾರಾಯಣ ನೇತ್ರಾಲಯ, ಶೇಖರ್ ನೇತ್ರಾಲಯ, ಟ್ರಿನಿಟಿ ಆಸ್ಪತ್ರೆ, ಹಾಸ್ಮಾಟ್ ಆಸ್ಪತ್ರೆ, ರಾಜಶೇಖರ್ ಆಸ್ಪತ್ರೆ, ಭಗವಾನ್ ಮಹಾವೀರ್ ಜೈನ್ ಅಂತ ನೀವು ನೋಡ್ತಾ ಇರುವಂಥದ್ದು ಆಸ್ಪತ್ರೆ ಹೆಸರು. ಸೊ ಅದೇ ರೀತಿಯಾಗಿ ತುಂಬ ಇದೆ. ಕಿದ್ವಾಯ್, ಅಪೋಲೋ, ನೆಪ್ರೋ, ಸಾಗರ್, ಸುಗುಣ. ಸೊ ನೋಡಿ ಎಷ್ಟಾಕೊಂದು ಆಸ್ಪತ್ರೆ. ಬೆಂಗಳೂರಲ್ಲೇ ಸುಮಾರು 63 ಆಸ್ಪತ್ರೆ ಇದೆ. ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ ಸೌಮ್ಯ ಕಣ್ಣಿನ ಆಸ್ಪತ್ರೆ, ವಿಜಯ ಆರ್ಥೋಟಿಸ್. ಬೆಳಗಾವಿಯಲ್ಲಿ KL ಇದೆ, FR ಮಲ್ಯಾಜ್ ಆಸ್ಪತ್ರೆ ಇದೆ. ಮಂಗಳೂರಿನಲ್ಲಿ ನೋಡೋದಾದರೆ ಜಸ್ಟಿಸ್ KS ಹೆಗ್ಡೆ, ಅಥೇನಾ ಆಸ್ಪತ್ರೆ, KMC ಆಸ್ಪತ್ರೆ. ಅದೇ ರೀತಿಯಾಗಿ ಮೈಸೂರು ನಗರದಲ್ಲಿ ಜಯದೇವ ಇದೆ, ಸೆಂಟ್ ಜಾನಸ್ ಇದೆ, ಭಾನವಿ ಆಸ್ಪತ್ರೆ ಇದೆ, ಕ್ಲೇಮ್ ರೆಡಿ. ರಾಯಚೂರು ಜಿಲ್ಲೆಯಲ್ಲಿ MK ಭಂಡಾರಿ. ದಾವಣಗೆರೆಯಲ್ಲಿ ಸುಶ್ರುತ ಕಣ್ಣಿನ ಆಸ್ಪತ್ರೆ, ಮಾವಿನ್ ಟಾಪ್ ಅಂತ ಇದೆ. ಮಂಡ್ಯ ಜಿಲ್ಲೆ ನೋಡ್ಬೋದು.
ರಾಮನಗರ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಕೋಲಾರದಲ್ಲಿ, ಉಡುಪಿ ಜಿಲ್ಲೆ, ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ, ಆ್ಯಂಡ್ ಹಾಸನ ಜಿಲ್ಲೆ, ಚಿಕ್ಕಮಗಳೂರು, ತುಮಕೂರು, ವಿಜಯಪುರದಲ್ಲಿ ನೀವು ನೋಡೋದಾದರೆ, ಸೊ ವಿಜಯಪುರದಲ್ಲಿ BLD, ಓಕೆ, ತುಮಕೂರು ಆಯಿತು. ವಿಜಯಪುರದಲ್ಲಿ ಆಲ್ ಅಮೀನ್ ಇದೆ, ಡಾಕ್ಟರ್ ಬಿದ್ರಿ ಆಸ್ಪತ್ರೆ ಇದೆ, BLD ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇದೆ, ಚೌಧರಿ ಇದೆ, ಅನುಗ್ರಹ ಆಸ್ಪತ್ರೆ ಇದೆ, ಸಾಸ್ನೂರು ಆಸ್ಪತ್ರೆ ಇದೆ. ಸೊ ಹುಬ್ಬಳ್ಳಿಯಲ್ಲಿ ಶಾಕುಂತಲಾ, ಓಕೆ, ಸೊ ಇದೆಲ್ಲ ಇದೆ. ಬಾಗಲಕೋಟೆಯಲ್ಲಿ ದಡ್ಡೇನವರ ಆಸ್ಪತ್ರೆ, ಬರ್ಗೆ ಆಸ್ಪತ್ರೆ, ಕಲಬುರಗಿಯಲ್ಲಿ ಖಾದೆ ಬಂದಾನವ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್, ಓಕೆ, ದಟ್ಸ್ ಫೈನ್. ಸೊ ಪಾಲಿಟೆಕ್ನಿಕ್ ನರ್ಸಿಂಗ್, ಮಹಾಲಕ್ಷ್ಮಿ ಮೆಮೋರಿಯಲ್, ಉತ್ತರ ಕನ್ನಡ, ಕೊಪ್ಪಳ. ಸೊ ಎಲ್ಲವನ್ನು ನೋಡ್ಬೋದು. ಓಕೆ, ಸೊ ನೀವು ನೋಡ್ತಾ ಇರುವಂಥದ್ದು ಬೀದರ್ ಜಿಲ್ಲೆ ಆ್ಯಂಡ್ ಆಲ್. ಫೈನಲ್ ಆಗಿ ಹಕ್ಕುತ್ಯಾಗ. ಸೊ ಈ ರೀತಿಯಾಗಿ ಜಾಲತಾಣಗಳು ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲೆಲ್ಲ ಒಂದು ಇತ್ತೀಚಿನ ನವೀಕರಣಗಳ ಬಗ್ಗೆ ತಿಳಿದುಕೊಳ್ಬೋದು. ಸಂದರ್ಶಕರು, ಆವೃತ್ತಿ. ಸೊ ಬೇಸಿಕಲಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನೀವು ಪಡಿಬೇಕಂದ್ರೆ ಈ ಒಂದು ವೆಬ್ಸೈಟ್ಗಳಿಗೂ ಕೂಡ ಇಲ್ಲಿ ವಿಸಿಟ್ ಮಾಡ್ಬೋದು. https://cezkarnataka.government.in ಅಂತ, ಅಥವಾ ಈ ಒಂದು ಕೊಟ್ಟಿರುವಂಥ ನಂಬರ್ಗಳಿಗೆ ಕೂಡ ನೀವು ಇಮೇಲ್ ಅಥವಾ ಫೋನ್ ಮುಖಾಂತರ ಸಂಪರ್ಕಿಸಬಹುದು. ಸೊ ಈ ರೀತಿಯಾಗಿ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಸಂಪೂರ್ಣವಾಗಿ ನಗದು ರಹಿತ ಚಿಕಿತ್ಸೆ ಪಡೆಯಲು ಯಾವ ರೀತಿಯಾಗಿ ಅದನ್ನು ರೂಪುರೇಷೆ ಮಾಡಲಾಗಿದೆ, ಸರ್ಕಾರಿ ನೌಕರು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಆ್ಯಂಡ್ 100% ಯಾವ ರೀತಿಯಾಗಿ ಕ್ಯಾಶ್ಲೆಸ್ ಆಗಿ ಅದನ್ನು ಪಡಿಬೋದು, ಯಾವೆಲ್ಲ ಆಸ್ಪತ್ರೆಗಳಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸೊ ಇದೇ ರೀತಿಯಾಗಿ ಸರ್ಕಾರಿ ನೌಕರಿಗೆ ಉಪಯುಕ್ತ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ, ಈ ಒಂದು PDF ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇದನ್ನು ಡೌನ್ಲೋಡ್ ಮಾಡಿ ನೀವು ನೋಡ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.